ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಯಾ, ಮಾಯಾ, ನೀನ್ ಕಣ್ಬಿಟ್ಯಾ? ನಿನಗೆ ಎಚ್ಚರ ಆಗೋಯ್ತಾ? ನಾನು ದಮ್ಮು ಮಾತಾಡ್ತಿರೋದು ಕಾಣಿಸ್ತಿದ್ಯಾ? ಮಾಯಾ, ಮಾಯಾ ಇಸ್ ಬ್ಯಾಕ್. ಎಸ್, ಅಷ್ಟು ಬೇಗ ಹಂಗೇನೂ ಆಗಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ಅದ್ ಏನ್ ಕೇಳ್ತೀಯಾ? ಅವರು ತುಂಬ ಮೇಲಿಂದ ಬಿದ್ದಿದ್ದಾರೆ, ತಲೆಗೆ ತುಂಬ ಪೆಟ್ಟಾಗಿದೆ. 48 ಗಂಟೆ ಆಗೋವರೆಗೂ ನಾವೇನೂ ಹೇಳೋಕ್ಕಾಗಲ್ಲ. ಮಾಯಾ, ಪೊಲೀಸ್ನವರು ಆ ದುರ್ಗನ ಎಳ್ಕೊಂಡು ಹೋಗ್ತಾರೆ ಅಂತ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡು, ಇದು ನಮ್ಗೊಂದು ಒಳ್ಳೆ ಚಾನ್ಸು. ಇದನ್ನ ಮಿಸ್ ಮಾಡೋದು ಬೇಡ. ಆ ದುರ್ಗ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬೇಕು. ನೀನ್ ಹೇಳೋ ಒಂದೇ ಒಂದು ಮಾತು ಸಾಕು, ಅವಳ ಜೀವನ ಸರ್ವನಾಶ ಆಗತ್ತೆ. ನೀನು ಯೋಚನೆ ಮಾಡ್ತಾ ಇರು, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಮಾಯಾಗೆ ಪ್ರಜ್ಞೆ ಬಂದಿದೆ. ದುರ್ಗನ ಜೈಲಿಗೆ ಕಳ್ಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಇವರಿಬ್ರು ಬೇರೆ ಮಾತಾಡ್ಕೋತಾ ಇದ್ದಾರೆ. ಈ ಮಾಯಾಗ್ ಬೇರೆ ದುರ್ಗನ್ ಕಂಡ್ರೆ ಒಂಚೂರು ಆಗೋದಿಲ್ಲ. ಪೊಲೀಸರು ನಂಬಿಡ್ತಾರೆ ಇವಳೇನಾದ್ರೂ ಹೇಳ್ಬಿಟ್ರೆ. ಏನ್ ಮಾಡೋದು ಇವಾಗ? ಅಯ್ಯೋ ದೇವ್ರೆ, ಈ ಕಡೆ ಇವರು ದುರ್ಗಾನ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಡೆ ಅತ್ತೆ ಕೂಡ ಇದೇ ತರ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ ಎಲ್ರು ದುರ್ಗನ್ ವಿರುದ್ಧ ನಿಂತಿದ್ದಾರೆ? ಪಾಪ, ನೆಮ್ಮದಿಯಾಗಿರ್ಬೇಕಾಗಿದ್ ನನ್ ತಂಗಿ ದಿನ ನೋವಲ್ಲೇ ಕಾಲ ಕಳೆಯೋ ಹಾಗೆ ನಾನೇ ಮಾಡ್ಬಿಟ್ಟೆ. ದುರ್ಗಾ, ನನಗೆ ನಿಜವಾಗ್ಲೂ ಗಿಲ್ಟ್ ಕಾಡ್ತಾ ಇದೆ. ನನ್ನ ಕ್ಷಮಿಸ್ಬಿಡು ದುರ್ಗಾ, ಕ್ಷಮಿಸ್ಬಿಡು. ಹೇಳಿ ಮೇಡಮ್, ನೀವು ಹೇಗೆ ಬಿದ್ರಿ? ಅಂಬಿಕಾ ತೀರ್ಕೊಂಡಿದ್ದ ಜಾಗದಲ್ಲಿ ನೀನು ಓಲೆ ಬರೋದಕ್ಕೆ ಹೇಗೆ ಸಾಧ್ಯ? ಅಂಬಿಕಾ ಅವರನ್ನ ಸಾಯಿಸಿದ್ದು ಇದೇ ಮಾಯಾ. ರೀ ಮೇಡಮ್, ಹೇಳಿ ನೀವು ಹೇಗೆ ಬಿದ್ರಿ ಅಂತ. ಮಾಯಾ, ನೀನೇನು ಹೆದರ್ಕೋಬೇಡ. ನಿನ್ ಪರ ನಾನಿದ್ದೀನಿ. ಅಲ್ಲಿ ಏನೇ ನಡೀತು ಅಂತ ಡೀಟೇಲ್ ಆಗಿ ಹೇಳು. ಹೌದು ಮೇಡಮ್, ನೀವು ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ತುಂಬ ಸೆಕ್ಯೂರಿಟಿ ಇದೆ. ಹೇಳಿ ಮೇಡಮ್, ಏನಾಯ್ತು? ಅದು ಅವತ್ತು ನಾನು ಕಾಲ್ ಜಾರಿ ಬಿದ್ಬಿಟ್ಟೆ. ಇದರಲ್ಲಿ ದುರ್ಗಂದ್ ಯಾವ ತಪ್ಪು ಇಲ್ಲ. ಅಯ್ಯೋ ಪರಮೇಶ್ವರ, ದಮ್ಮು ಇದೇನಿದು? ಇವಳು ತಲೆಗೆ ಪೆಟ್ಟಾಗಿ ತಲೆ ಕೆಟ್ಟೋಯ್ತಾ ಹೆಂಗೆ? ಪ್ರಾಣಿ, ಸ್ವಲ್ಪ ಸುಮ್ಮನೆ ಇರಿ. ಇನ್ನೇನೆ ಮತ್ತೆ? ಅಲ್ಲ ಕಣೆ, ದುರ್ಗಂ ಪರ್ವ ಮಾತಾಡಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಿದ್ದಾಳಲ್ಲೇ. ಇರಿ. ಮಾಯಾ, ಏನ್ ಹೇಳ್ತಿದೀಯಾ? ಸತ್ಯ ಹೇಳು, ಸತ್ಯ ಸತ್ಯ. ಮೇಡಮ್, ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಅವ್ರು ಮಾತಾಡ್ತಿದ್ರೆ ತಾನೆ, ಅವ್ರು ಏನು ಹೇಳ್ತಾರೆ ಹೇಳಿ ಬಿಡಿ. ಅಲ್ಲ ಸರ್, ಅದು ನಿನ್ಗೆ ಯಾಕೆ ಸುಮ್ಮನಿರಿ? ಹೌದು ಸರ್, ನಾನು ಸತ್ಯನೇ ಹೇಳ್ತಾ ಇರೋದು. ದುರ್ಗಾ ಈಸ್ ಇನ್ನೋಸೆಂಟ್. ಇದ್ರಲ್ಲಿ ಅವಳು ಯಾವ ತಪ್ಪೂ ಇಲ್ಲ. ನನ್ನ ಕಾಲ್ ಜಾರಿ ಬಿದ್ಬಿಟ್ಟೆ ಅಷ್ಟೆ. ಅಯ್ಯೋ ಭಗವಂತ, ಎಂತ ಚಾನ್ಸ್ ನಾ ಮಿಸ್ ಮಾಡ್ಕೊಂಡ್ಬಿಟ್ಲು. ಲೇ ದಮ್ಮು, ಈ ಮಾಯಿಗೆ ಮೊದಲೇ ತಲೆ ಕೆಟ್ಟಿತ್ತು. ಬಿದ್ಮೇಲೆ ಸರಿ ಹೋಗುತ್ತೆ ಅಂದ್ಕೊಂಡೆ. ಮತ್ತಷ್ಟು ತಲೆ ಕೆಟ್ಟಿದೆ ಅನ್ಸುತ್ತೆ. ಇನ್ನೇನ್ ಪ್ರಾಣಿ, ತಲೆ ಸರಿ ಇರೋರು ಯಾರಾದ್ರೂ ಈ ತರ ಚಾನ್ಸ್ ಮಿಸ್ ಮಾಡ್ಕೋತಾರ ಹೇಳಿ? ಎಲ್ಲ ಹುಚ್ಚಿ ಸವಾಸ ಕಣೆ.
ಹುಚ್ಚರ್ಸಂತೆ ಭೂಮಿ ಮ್ಯಾಲೆ ನನ್ನಂತವ್ರಿಗೆ ಜಾಗ ಇಲ್ಲಣ್ಣ. ಓ ಶಿವನೇ ಕಾಪಾಡೋ ಶಿವನೇ. ಅಯ್ಯೋ ಹುಚ್ಚರ್ಸಂತೆ ಆಗೋಯ್ತು. ಲೇ ದಮ್ಮು, ಇದ್ಯಾಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಿ ಕಾಲು ನೋವು ಮಾಡ್ಕೊಳ್ತೀಯಾ? ಕೂತ್ಕೊಳ್ಳೆ. ಪ್ರಾಣಿ, ನನಗೆ ಬರ್ತಿರೋ ಕೋಪಕ್ಕೆ ಮಾಯಾ, ನಿನಗೇನಂತ ಹೇಳಿ? ಕೈಗೆ ಬಂತು ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಲ್ಲ, ಹೋಗಿ ಆ ದುರ್ಗನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಿನ್ಗೆ ತಲೆ ಕೆಟ್ಟಿದ್ಯಾ? ಶಟ್ ಅಪ್. ಸೊಲ್ಗೆ ಕೊಟ್ಟಿದ್ದೀನಿ ಅಂತ ಏನೇನೋ ಮಾತಾಡ್ಬೇಡಿ. ಇನ್ನೇನ್ ಹೇಳಿ ಮಾಯಾ? ಆ ದುರ್ಗಾ ನಮಗೆ ಎಷ್ಟು ಅವಮಾನ ಮಾಡಿದಾಳೆ, ಎಷ್ಟು ಕಷ್ಟ ಕೊಟ್ಟಿದ್ದಾಳೆ ಅಂತ ಎಲ್ಲ ಮರ್ತೋಯ್ತಾ? ಅವಳನ್ನ ಲೈಫ್ ಲಾಂಗ್ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ, ಇನ್ನೇನ್ ಹೇಳಿ? ಅದಕ್ಕೆ ಹೇಳೋದು ನಿಮ್ಮನ್ನ ಸ್ಟುಪಿಡ್ ಅಂತ. ನಾನ್ ಸ್ಟುಪಿಡಾ? ಕೈ ಸತ್ಯ. ಗಾಡಿ ನನ್ ಏನೇನಿದ್ರು ಶರತ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆಲ್ರೆಡಿ ಅವರಿಗೆ ನನ್ನ ಮೇಲೆ ಡೌಟ್ ಸ್ಟಾರ್ಟ್ ಆಗಿತ್ತು. ಅಷ್ಟು ಪಿಡಿಯೋರಂಗಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನೇನಾದ್ರೂ ದುರ್ಗನ ಜೈಲಿಗೆ ಕಳಿಸಿದ್ದಿದ್ರೆ ಶರತ್ಗೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗಿರೋದು. ಆಗ ಅವರು ಪರ್ಮನೆಂಟ್ ಆಗಿ ನನ್ನನ್ನು ಹೇಟ್ ಮಾಡ್ತಾ ಇದ್ರು. ಇನ್ನು ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಷರತ್ತು ನನಗ್ ಶರತ್ ಬೇಕು ಅಷ್ಟೇ. ದುರ್ಗನೇನಾದ್ರೂ ಜೈಲಿಗೆ ಕಳಿಸಿದಿದ್ರೆ ನನ್ನ ಶರತ್ ಮಧ್ಯೆ ಇದ್ದಿದ್ದ ಒಂದು ದೊಡ್ಡ ಹರ್ಡಲ್ ಡೆಸ್ಟ್ರಾಯ್ ಆಗ್ತಿತ್ತು, ನಿಜ. ಆಗ ಶರತ್ಗೆ ನನ್ನ ಮೇಲೆ ತುಂಬಾ ಕೋಪ ಬರ್ತಾ ಇತ್ತು. ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನನಗೆ ಶರತ್ ಪ್ರೀತಿ ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೋಸ್ಕರನೇ ದುರ್ಗನ್ನ ಜೈಲಿಗೆ ಕಳಿಸ್ತಾ ಇದ್ದಿದ್ದು. ಹಾಗಂತ ದುರ್ಗಾ ಶರತ್ನ ಈ ಮಾಯ ಒಂದಾಗೋದಕ್ಕೆ ಬಿಡಲ್ಲ. ಯಾವತ್ತೂ ಒಂದಾಗಬಾರ್ದು. ಮೋಸ್ಟ್ಲಿ ನಾನು ದುರ್ಗಾ ಪರ ಮಾತಾಡಿದ್ದಕ್ಕೆ ನನ್ಗಿಂತ ಜಾಸ್ತಿ ಇವರು ದುರ್ಗನೇ ಹೊಗಳ್ತಾ ಇದ್ದಾರೆ. ಇದರಿಂದ ನನಗೆ ಲಾಭ ಆಗೋದಕ್ಕಿಂತ ಲಾಸೇ ಆಗ್ತಿದೆ. ದುರ್ಗಾ, ಒಂದ್ ನಿಮಿಷ ಬಾಯ್ಲಿ. ಹೇಳಿ ಮೇಡಮ್. ನೀನೀಗ ಮಾಯಿನ ಕ್ಷಮೆ ಕೇಳಬೇಕು. ಗೀತಾ